ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘ, ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ, ಆಯುಷ್ ಇಲಾಖೆ ಸಂಯೋಜಿತವಾಗಿ ರಾಜ್ಯದಲ್ಲಿ ಏನು 25,000 ನೌಕರನ ಒಳಗೊಂಡಂತೆ ಈ ಸಂಘನ ನೋಂದಣಿ ಮಾಡಿದ್ವಿ. ಕಾರ್ಮಿಕ ಇಲಾಖೆಯಲ್ಲಿ ನಾವು ಸರ್ಕಾರಕ್ಕೆ ಸಾಕಷ್ಟು ಮನವಿನ, ನಮ್ಮ ಹೊರಗುತ್ತಿಗೆ ನೌಕರರ ಪರವಾಗಿ ಸಾಕಷ್ಟು ಮನವಿನ ಕೊಟ್ಟಿರ್ತೀವಿ. ಆದರೆ ಆ ಮನವಿನ ಯಾವುದೇ ಕಾರಣಕ್ಕೂ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಅಧಿಕೃತವಾಗಿ ನೌಕರರ ಪರವಾಗಿ ಯಾವುದೇ ರೀತಿ ಲಿಖಿತ ರೂಪದ ಆದೇಶನ ಕೊಡೋದಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, 4-1 ನಾವು ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡೋಂಥವ್ರು ಏಜೆನ್ಸಿಗಳ ಅಡಿಯಲ್ಲಿ. ಹಾಗಾಗಿ ಏನು ನಾವು ಸರ್ಕಾರಕ್ಕೆ ಮನವಿ ನೀಡಿದರೂ ನಮ್ಮ ಮನವಿನ ಸ್ಪಂದಿಸಲಿಲ್ಲ. ಹಾಗಾಗಿ 4/1/2026 ಸರ್ವ ಸದಸ್ಯರ ಸಭೆಯನ್ನು ಬಿಟ್ಟು ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಕರಿತೀವಿ. ಅಲ್ಲಿ ಸಾವಿರಾರು ನೌಕರರು ಸೇರಿರ್ತಾರೆ. ಅವರು ತಮ್ಮ ಅಭಿಪ್ರಾಯನ ಕೇಳಿದಾಗ, ಸರ್ ಇಲ್ಲ, ನಾವು ಇದನ್ನು ಮುಷ್ಕರ ಮಾಡಲೇಬೇಕು, ಇಲ್ಲಾಂದರೆ ಸರ್ಕಾರ ನಮ್ಮ ಬಗ್ಗೆ ಯಾವುದೇ ರೀತಿಯಾದಂಥ ಧ್ವನಿನ ಎತ್ತಲ್ಲ ಅಂತ ಹೇಳಿದಾಗ ನಾವು ಮಾರ್ಚ್ 23ರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆನ ಕೊಡ್ತೀವಿ. ಮತ್ತು ಎಲ್ಲ ಜಿಲ್ಲೆಗಳಲ್ಲೂ ಸಾಂಕೇತಿಕವಾಗಿ ಒಂದೊಂದು ದಿನ ಮನವಿ ಕೊಟ್ಟು ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆನ ಕೊಡೋಣ ಅಂತ ಹೇಳಿದಾಗ ಹಾಸನ ಮತ್ತು ತುಮಕೂರಲ್ಲಿ ಒಂದು ಮುಷ್ಕರನ ಮಾಡಿ ಯಶಸ್ವಿ ಆಗುತ್ತೆ. ಅದಾದ ನಂತರ ಏಕಕಾಲದಲ್ಲಿ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರನ ಮಾರ್ಚ್ 23ರಿಂದ ಹಮ್ಮಿಕೋಬೇಕು ಅಂತ ತೀರ್ಮಾನ ಆಗುತ್ತೆ. ಅದೆಲ್ಲ ಗಮನಿಸಿದಾಗ ಮಾನ್ಯ ರಾಜ್ಯ ಕಾರ್ಮಿಕ ಇಲಾಖೆ ಏನು ಮಾಡುತ್ತೆ, ಒಂದು ಸಂಧಾನ ಸಭೆನ ಏರ್ಪಡಿಸುತ್ತೆ. 12/3/2026 ಒಂದು ಸಂಧಾನ ಸಭೆನ ಕರೀತಾರೆ ರಾಜ್ಯದಲ್ಲಿ. ಅಲ್ಲಿ ನಾವು ಕೂಡ ನಮ್ಮ ಪದಾಧಿಕಾರಿಗಳೊಂದಿಗೆ, ನಮ್ಮ ಕಾನೂನು ಸಲಹೆಗಾರಗಳೊಂದಿಗೆ ಹೋಗಿ ಭಾಗವಹಿಸಿರ್ತೀವಿ. ಅಲ್ಲಿ ಸಾಕಷ್ಟು ವಿಚಾರಗಳನ್ನ ಅವರು ಗಂಭೀರವಾಗಿ ತಗೊಂಡು, ಇಲ್ಲ ನೀವು ಮುಷ್ಕರನ ತಾತ್ಕಾಲಿಕವಾಗಿ ಕೈ ಬಿಡಬೇಕು, ನಾವು ಮತ್ತೆ ಏಪ್ರಿಲ್ 6ನೇ ತಾರೀಕು ಇದು ಸಂಧಾನ ಸಭೆನ 2ನೇ ಸುತ್ತಿನ ಸಂಧಾನ ಸಭೆನ ಕರಿತಾ ಇದ್ದೀವಿ. ಅವತ್ತು ಆರೋಗ್ಯ ಇಲಾಖೆಯ ಪ್ರಮುಖರು ಮತ್ತು ಏನು ವೈದ್ಯಕೀಯ ಶಿಕ್ಷಣ ಇಲಾಖೆ ಪ್ರಮುಖರು ಕೂಡ ಬರ್ತಾರೆ. ಅಲ್ಲಿ ಅಗತ್ಯ ದಾಖಲೆಗಳನ್ನ ನೀವು ಸಲ್ಲಿಸಿ ಮುಂದೆ ಏನು ಮಾಡಬೇಕು ಅನ್ನೋದು ನಾವು ಹೇಳ್ತೀವಿ. ನಿಮ್ಮ ನ್ಯಾಯಯುತವಾದಂಥ ಬೇಡಿಕೆಗಳನ್ನ ನಾವು ಈಡೇರಿಸಲು ಪ್ರಯತ್ನ ಪಡ್ತೀವಿ ಅಂತ ರಾಜ್ಯ ಕಾರ್ಮಿಕ ಇಲಾಖೆ ಮಾತು ಕೊಟ್ಟಿರೋದ್ರಿಂದ ನಾವು ತಾತ್ಕಾಲಿಕವಾಗಿ ಮಾರ್ಚ್ 23ರಿಂದ ನಡೀಬೇಕಾದಂಥ ಮುಷ್ಕರನ ತಾತ್ಕಾಲಿಕವಾಗಿ ಮುಂದೂಡಿದ್ದೀವಿ. ಮುಂದಿನ ನಿರ್ಧಾರವನ್ನು ಏಪ್ರಿಲ್ 6ರ ನಂತರ 2ನೇ ಸುತ್ತಿನ ಸಂಧಾನ ಸಭೆಯ ನಂತರ ಅಧಿಕೃತವಾಗಿ ತಿಳಿಸ್ತೀವಿ. ಧನ್ಯವಾದ. ಅಕ್ಷಯ್ ಡಿ ಎಂ ಗೌಡ.